ಡಿಎನ್ಎ ಪರೀಕ್ಷೆಯಿಂದ ಹೊರಬಿತ್ತು ದೆಹಲಿ ಸ್ಫೋಟದ ಹಿಂದಿನ ಅಸಲಿ ಕೈ. ಡಾಕ್ಟರ್ ಉಮರ್ ನಬಿಯೇ ದೆಹಲಿ ಸ್ಫೋಟದ ಬಾಂಬರ್ ಎಂದು ಡಿಎನ್ಎಯಿಂದ ದೃಢ. ಅಯೋಧ್ಯೆಯೂ ಆಗಿತ್ತು ಟಾರ್ಗೆಟ್. ಶಂಕಿತ ಅಪರಾಧಿಗಳ ಭೇಟೆಗೆ ಅಮಿತ್ ಶಾ ಆದೇಶ. ದೆಹಲಿಯಲ್ಲಿ ನಡೆದ ಭೀಕರ ಸ್ಫೋಟದ ಹಿಂದೆ ಉಗ್ರ ಕೈವಾಡವಿದೆ ಎಂದು ದೃಢಪಡಿಸಿರುವ ಭದ್ರತಾ ಪಡೆಗಳು ಈ ಉಗ್ರ ಕೃತ್ಯದ ಹಿಂದಿದ್ದವರನ್ನ ಈಗಾಗಲೇ ಬಂಧಿಸಿದ್ದು ತನಿಖೆಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ಇದೀಗ ಡಿಎನ್ಎ ಪರೀಕ್ಷೆಯಿಂದ ಮತ್ತೊಂದು ವಿಷಯ ಖಚಿತವಾಗಿದ್ದು, ದೆಹಲಿ ಬ್ಲಾಸ್ಟ್ನಲ್ಲಿ ಭಾಗಿಯಾಗಿದ್ದು ಮತ್ತೊಬ್ಬ ಡಾಕ್ಟರ್ ಉಮರ್ ನಬಿಯೇ ಎಂಬುದು ದೇಹದ ಡಿಎನ್ಎ ಪರೀಕ್ಷೆಯಿಂದ ದೃಢವಾಗಿದೆ. ದೆಹಲಿಯಲ್ಲಿ ಕಾರು ಬಾಂಬ್ ಸ್ಫೋಟಿಸಿದ ಉಮರ್ ಉನ್ ನಬಿ ಮತ್ತು ಅವರ ಭಯೋತ್ಪಾದನಾ ಘಟಕ ಬಹು ವಾಹನಗಳಿಂದ ಸಾಗಿಸುವ ಐಇಡಿಗಳನ್ನು ಬಳಸಿ ಬಹುದೊಡ್ಡ ಭಯೋತ್ಪಾದಕ ದಾಳಿ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದು, ಬಾಂಬ್ ಇರುವ ವಾಹನಗಳಿಗೆ ಅಸಾಲ್ಟ್ ರೈಫಲ್ಗಳಿಂದ ಗುಂಡು ಹಾರಿಸುವ ಮೂಲಕ ಬ್ಲಾಸ್ಟ್ ಮಾಡುವುದಕ್ಕೆ ಸಂಚು ರೂಪಿಸಿದ್ದರು. ಅವರು ತಮ್ಮ ಈ ಕಾರ್ಯಾಚರಣೆಗಾಗಿ 3 ವಾಹನಗಳನ್ನು ಖರೀದಿಸಿದ್ದಾರೆ. i20 ಕೆಂಪು ಫೋರ್ಡ್ ಇಕೋಸ್ಪೋರ್ಟ್ ಮತ್ತು ಬ್ರೆಜಾ ಕಾರುಗಳನ್ನು ಇವರು ಖರೀದಿಸಿದರು ಎಂದು ಭದ್ರತಾ ಸಂಸ್ಥೆಯ ಮೂಲಗಳು ತಿಳಿಸಿವೆ. ಇದರ ಜೊತೆಗೆ ಮತ್ತೊಂದು ಆಘಾತಕಾರಿ ವಿಚಾರವು ಬೆಳಕಿಗೆ ಬಂದಿದ್ದು, ಈ ವೈಟ್ ಕಾಲರ್ ಭಯೋತ್ಪಾದಕ ಘಟಕದ ಸದಸ್ಯರು ದೆಹಲಿಯ ಜೊತೆಗೆ ಅಯೋಧ್ಯೆಯನ್ನ ಸಹ ಗುರಿಯಾಗಿಸಲು ಯೋಜನೆ ರೂಪಿಸುತ್ತಿದ್ದರು ಎಂದು ತನಿಖೆಯ ವೇಳೆ ತಿಳಿದು ಬಂದಿದೆ. ಇನ್ನು ನವೆಂಬರ್ 25ರಂದು ರಾಮ ಮಂದಿರದ ಮೇಲೆ ಕೇಸರಿ ಧ್ವಜ ಹಾರಿಸುವ ಸಮಯದಲ್ಲಿ ಉಗ್ರ ದಾಳಿಯ ಒಂದು ಪ್ರಯತ್ನ ನಡೆಯಬೇಕಿತ್ತು ಎಂದು ಭದ್ರತಾ ಸಂಸ್ಥೆಯ ಮೂಲಗಳು ತಿಳಿಸಿವೆ. ಶಂಕಿತರು ಈ ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಮತ್ತು ಐಡಿಎಕ್ಸ್ ಮಿಶ್ರಣವನ್ನು ಬಳಸಲು ಯೋಜಿಸುತ್ತಿದ್ದರು ಮತ್ತು ಸಂಗ್ರಹಿಸುತ್ತಿದ್ದರು ಎಂದು ಬಹಿರಂಗಪಡಿಸಿದ್ದಾರೆ. ಆದರೆ ಕಾರಿನಲ್ಲಿದ್ದ ಸ್ಫೋಟಕವು ಅದೇನಾ ಎಂಬುದು ಸ್ಪಷ್ಟವಾಗಿಲ್ಲ. ಈ ವೈಟ್ ಕಾಲರ್ ಉಗ್ರರ ಈ ಸಂಚು 2022ರಲ್ಲಿ ಟರ್ಕಿಯಲ್ಲಿ ರೂಪುಗೊಂಡಿತು. ಬುಧವಾರ ಕೆಲ ಮಾಧ್ಯಮಗಳು ವರದಿ ಮಾಡಿದಂತೆ ಉಮರ್ ತನ್ನ ಟರ್ಕಿ ಮೂಲದ ಹ್ಯಾಂಡ್ಲರ್ಗಳು ಉಕಾಸಾ ಎಂಬ ಸಂಕೇತನಾಮದಿಂದ ಗುರುತಿಸಲ್ಪಟ್ಟವನ ಸೂಚನೆಗಳ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದ. ಈಗ ಈ ಪ್ರಕರಣದ ಎಲ್ಲ ಆರೋಪಿಗಳನ್ನ ಭೇಟಿಯಾಡಲು ತನಿಖಾ ಏಜೆನ್ಸಿಗಳಿಗೆ ಗೃಹ ಸಚಿವ ಅಮಿತ್ ಶಾ ನಿರ್ದೇಶನ ನೀಡಿದ್ದಾರೆ. ಭದ್ರತಾ ಅಧಿಕಾರಿಗಳ ಜೊತೆ ಹಲವಾರು ಸಭೆಗಳನ್ನು ನಡೆಸಿ ಈ ಕೃತ್ಯದ ಹಿಂದಿನ ಪ್ರತಿಯೊಬ್ಬ ಅಪರಾಧಿಯನ್ನ ಭೇಟಿಯಾಡುವಂತೆ ಸಂಸ್ಥೆಗಳಿಗೆ ಸೂಚನೆ ನೀಡಿದ್ದಾರೆ.